7ನೇ ತಿಂಗಳು. ಹಲ್ಲೆಲೂಯಾ. ಜುಲೈ ಬಂದ್ಬಿಡ್ತು. 2026 ಜುಲೈ ಬಂದಿರೋದೇ ಆಶ್ಚರ್ಯಕರವಾಗಿದೆ ಅಲ್ವಾ? 2026ನೇ ವರ್ಷದಲ್ಲಿ 7ನೇ ತಿಂಗಳಲ್ಲಿ ದೇವರು ಕಾಲಿಡುವಂತೆ ಕೃಪೆ ಮಾಡಿದ್ದಾರೆ. ಆಮೇಲೆ ನಾನು ನಿನ್ನೆ ಒಂದು ನ್ಯೂಸ್ ನೋಡಿದೆ. ಅಂದರೆ 2025ನೇ ಇಸ್ವಿಲಿ ನವೆಂಬರಲ್ಲಿ ಒಂದು ಸ್ಟೂಡೆಂಟು ಜೈಪುರಲ್ಲಿ, ರಾಜಸ್ಥಾನ್ ಹತ್ರ, ಒಳ್ಳೆ ಇಂಟರ್ನ್ಯಾಷನಲ್ ಸ್ಕೂಲು, 4ನೇ ಕ್ಲಾಸ್ ಓದೋ ಮಗು 4ನೇ ಮಾಡಿಂದ ಜಿಗ್ದು ಸೂಸೈಡ್ ಮಾಡ್ಕೊಂಡು ಅದು ಇವಾಗ ವೈರಲ್ ಆಗಿ ಓಡಾಡ್ತಾ ಇರೋದು. ಅಂದರೆ ಅದನ್ನು 2025 ನವೆಂಬರಲ್ಲಿ ಆ ಹುಡುಗಿ ಸತ್ತಿದ್ದು. ಈಗ ನಿನ್ನೆ ಎಲ್ಲ CBI ಅವರೆಲ್ಲ ತನಿಖೆ ಮಾಡಿ CC ಫೋಟೋ ಅವ್ನ ಕ್ಯಾಮ್ರಾದಲ್ಲೆಲ್ಲ ವಿಡಿಯೋ ಎಲ್ಲ ತೆಗೆದು ನೋಡಿದಾಗ ಮುಂದ್ಗಡೆ ಒಬ್ಬ ಹುಡುಗ ಏನು ಮಾಡಿದ್ದಾನೆ, ಏನೋ ರೇಗಿಸಿದ್ದಾನೆ ಅವಳನ್ನ. ಅದು ಸ್ವಲ್ಪ ಮಾತುಕತೆ ಆಗಿದೆ. ಚಿಕ್ಕ ಹುಡುಗರೆ. ಇವಾಗ ಎಷ್ಟನೇ ಕ್ಲಾಸ್ ಮುಂದೆ ನೀನು? 6th ಸ್ಟ್ಯಾಂಡರ್ಡ್. ನೀನು ಎಷ್ಟನೇದ? 2nd. ನೀನು ಯೂಸ್ ಇಲ್ಲ. ಇಲ್ಲಿ ಯಾರು 4th ಇಲ್ಲ. ಇವಳಿಗಿಂತ ಚಿಕ್ಕಳು, ಅವನಿಗಿಂತ ದೊಡ್ಡದು ಅಷ್ಟೇ. ಇವಳು 6ನೇ ಕ್ಲಾಸ್ ಅಂತೆ, ಅವಳು 2ನೇ ಕ್ಲಾಸ್ ಅಂತೆ. ಇವರಿಬ್ಬರಿಗೂ ಮಧ್ಯದಲ್ಲಿ ನೋಡ್ರಿ. ನಾನು ಏನಕ್ಕೆ ಸಂತೋಷವಾಗಿ ಹಲ್ಲೆಲೂಯಾ ಅಂತ ಹೇಳ್ತಾ ಇದ್ದೀನಿ ಅಂದರೆ, ದೇವರು ನಮ್ಮ ಕುಟುಂಬನ ಕಾಪಾಡ್ತಾರೆ. ಒಂದೊಂದು ಕ್ಷಣ, ಒಂದೊಂದು ಗಳಿಗೆ, ಒಂದೊಂದು ನಿಮಿಷ ನಾವು ಅದನ್ನ ನೆನೆಸ್ಕೊಂಡು ಮೊದಲು ದೇವಾಲಯಕ್ಕೆ ನಾನು ಕಾಲಿಡುವ ನಾವೇನು ಅನ್ಬೇಕು? ದೇವರಿಗೆ ಸ್ತೋತ್ರ ಹೇಳ್ಬೇಕು. ದೇವ್ರಿಗೆ ನಮ್ಮ ಕುಟುಂಬನ ಕಾಪಾಡ್ತಾ ಇದ್ದಾರೆ. ಆ ಮಗು ಏನಾಗಿದೆ ಅಂದರೆ, ಎದುರುಗಡೆ ಇರೋ ಹುಡುಗ ಏನೋ ರೇಗಿಸಿದ್ದಾನೆ, 5-6 ಸಲ ಮಾತಾಡಿದ್ದಾನೆ. ಇವಳು ಟೀಚರ್ ಹತ್ರ ಹೇಳಿದ್ದಾರೆ. ಎಲ್ಲ ಫುಲ್ಲು ಡೀಟೇಲ್ ಆಗಿ CCTV ಫುಟೇಜ್ನ ತೆಗೆದಿದ್ದಾರೆ. ಹೋಗಿ ಅವಳು ಹೇಳಿದ್ದಾರೆ, ಟೀಚರ್ ಏನು ತಲೆ ಕೆಡಿಸ್ಕೊಂಡಿಲ್ಲ, ಬಿಟ್ಟುಬಿಟ್ಟಿದ್ದಾರೆ, ಬೈದಿದ್ದಾರೆ. ಅದೇನೋ ಮಾತುಕತೆಯಾಗಿ ಅವಳು ಏನು ಮಾಡಿದ್ರು, ಹೊರಗಡೆ ಗ್ರೌಂಡ್ ಫ್ಲೋರಲ್ಲಿ ಇದ್ದಂಥ ಹುಡುಗಿ 4th ಫ್ಲೋರ್ವರೆಗೂ ಹೋಗಿದ್ದಾರೆ. ಹೋಗಿ ಮೇಲಿಂದ ಚಿಂದು ಸೂಸೈಡ್ ಮಾಡಿ. ನಾನು ಹೇಳ್ತಾಯಿದ್ದೀನಿ, ಇವತ್ತು ಅವರು ತುಂಬ ಅಳ್ತಾ ಇದ್ದಾರೆ, ತಂದೆ ತಾಯಿ ಅಳ್ತಾ ಇದ್ದಾರೆ. ನಾನು ಹೇಳ್ತಾ ಇರೋದು, ದೇವರ ಕೃಪೆ ನಮ್ಮ ಮಕ್ಕಳನ್ನ ಕಾಪಾಡ್ತೇವೆ, ಬೆಳೆ ನಮ್ಮ ಮನೆಯವ್ರನ್ನ ಕಾಪಾಡ್ತೇವೆ. ನಾನು ಹೇಳ್ದಲ್ಲ, ಇವಾಗ ನಿನ್ನೆ ಬೆಳಗ್ಗೆ ಹೋದನು, ಬಂದಿದ್ದು ಇವಾಗ ಎಷ್ಟು ಗಂಟೆಗೆ? ಬೆಳಗ್ಗೆ 6:30 ಬಂದೆ. ಡ್ರೈವಿಂಗ್ ಫೀಲ್ಡ್. ದೇವ್ರ ಕೃಪೆ ಇಲ್ಲ ಅಂದರೆ ಬರ್ಲಿಕ್ಕೆ ಆಗ್ತಾ ಇದೆ. ಸೊ ಅದರಿಂದ ಎಲ್ಲ ಏನು ಮಾಡಬೇಕು? ನಿನ್ನೆ ತಿಂದಿರೋ ಗೀ ರೈಸ್ನ ಮರ್ತೋಗ್ಬಿಡಿ. ಈಗ ಇವ್ರೇನು ಬಿರಿಯಾನಿ ತೊಗೊಂಬರ್ತಾರೋ, ಕುಷ್ಕ ತೊಗೊಂಬರ್ತಾರೋ. ಪಾರ್ಟಿ ಜಾಸ್ತಿ ಕುಷ್ಕನೇ ತಿನ್ನೋದು, ಕುಷ್ಕ ಕಬಾಬು. ಮದುವೆ ಆಯಿತು, ಮದುವೆ ಆದ್ಮೇಲೆ ಕಟ್ ಆಗೋಯ್ತು. ಮದುವೆ ಆದ್ಮೇಲೆ ಕಟ್ ಆಗೋಯ್ತು. ಜಾಸ್ತಿ ಆಯ್ತಾ? ಅದೇನೋ ಗಾದೆ ಅಂತಾರೆ, ಹಾಗಲಕಾಯಿಗೆ ಬೇವಿನ ಸೊಪ್ಪು ಸಾಕ್ಷಿಗೆ ಬಂತದ್ದು. ಅಂದ್ರೆ ಸಾಕ್ಷಿಗೆ ಅದು ಬಂತದ್ದು. ಆ ರೀತಿ ಪಾರ್ಟಿ ಹೋಟ್ಲ್ ತಿಂದು ಹಾಳಾಗ್ತೈತೆ ಆರೋಗ್ಯ ಅಂತ ಹೇಳ್ಬಿಟ್ಟು ಮದುವೆ ಮಾಡಿಕೊಟ್ರೆ ಇದೇನು ಕತೆ ಅಂತಂದ್ರೆ, ಗಂಡ ಇಬ್ಬರು ಹೋಗಿ ಬಂದು ಜಾಲಿಗೆ ಹೋಗಿ ತಿನ್ಕೊಂಬರೋಣ. ಸುಮ್ಮನೆ ಅವ್ರ ಇಷ್ಟ, ಅವ್ರ ಖುಷಿ, ಅವ್ರ ಸಂತೋಷ. ನಾವು ಅದಕ್ಕೆ ಅಡ್ಡಿ ಮಾಡ್ಬೇಕು ಅಲ್ವಾ? ಕುಷ್ಕ ಕಬಾಬೆ ಜಾಸ್ತಿ ತಿಂತಾ ಇತ್ತು. ಈಗ ಏನು ತಿಂತಾರೆ ಗೊತ್ತಿಲ್ಲ. ವೈಫ್ ಬಂದಂತೆ ಅವ್ರು ಏನೇನು ತಿಂತಾರೋ ನನಗೆ ಗೊತ್ತಿಲ್ಲ. ಈ ವೆಜ್ಜೋ ನಾನ್ ವೆಜ್ಜೋ ಗೊತ್ತಿಲ್ಲ. ಆದರೆ ಇಲ್ಲಿ ದೇವ್ರ ವಾಕ್ಯ ನಾವು ಕೇಳುವಾಗ ಏನು ಮಾಡೋಣ? ಸಂತೋಷವಾಗಿ ಕೇಳೋಣ. ನಾನು ಏನು ಹೇಳಕ್ಕೆ ಬರ್ತಾ ಇದ್ದೀನಿ ಅಂದರೆ, ದೇವರ ಕೃಪೆ ನಮ್ಮನ್ನ ಕಾಪಾಡ್ಕೊಂಬಂದಿಲ್ಲ. ಆ ಒಂದು ಸಂತೋಷದಲ್ಲಿ ನಾವೇನು ಮಾಡೋಣ? ದೇವರ ವಾಕ್ಯವನ್ನು ಆನಂದವಾಗಿ ಸ್ವೀಕಾರ ಮಾಡೋಣ. ಸಂತೋಷವಾಗಿ ಏನು ದೇವ್ರು ಮಾತಾಡ್ತಾರೋ, ದೇವ್ರ ವಾಕ್ಯದ ಮೊಲೆ ಕೂಸು ಬಾಯಿಗಳಿಂದ ನಾನೇನು ಮಾಡ್ತೀನಿ? ಮಾತಾಡ್ತೀನಿ. ಜೀವವುಳ್ಳ ವಾಕ್ಯ ಮಾತಾಡೋದು. ಆ ವಾಕ್ಯಕ್ಕೆ ನಾವು ವಿಧೇಯರಾಗೋಣ. ಎಲ್ಲ ಸಂತೋಷವಾಗಿದ್ದೀರಾ? ಕರೆಗಳಿಂದ ಹಲ್ಲೆಲೂಯಾ ಅಂತ ಒಂದ್ಸಲ ಹೇಳೋಣವಾ? ಸಾಲಲ್ಲ. ಹಲ್ಲೆಲೂಯಾ. ಸ್ತೋತ್ರದಲ್ಲಿ ಜಕೆ ಬಂದು ನನ್ನ ದೇವ್ರ ವಾಕ್ಯದಲ್ಲಿ ನಡೆಸ್ತೀನಿ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಯಾರೆಲ್ಲ ಸಂತೋಷವಾಗಿದ್ದೀರಾ? ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರು ಈ ವೇಳೆಯಲ್ಲಿ ಕೊಟ್ಟ ಕೃಪೆಗಾಗಿ ದೇವರಿಗೆ ಸ್ತೋತ್ರಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇನ್ನೊಂದು ಸಾಕ್ಷಿ, ಒಂದು ಚಿಕ್ಕ ಪ್ರಾರ್ಥನೆ ಮಾಡ್ತೀನಿ. ಹಲ್ಲೆಲೂಯಾ. ಸ್ತೋತ್ರ ರಾಜ, ಪರಲೋಕದಲ್ಲಿರುವಂಥ ಪ್ರೀತಿಯುಳ್ಳ ತಂದೆಯ ದೇವರೇ, ನಿಮಗೆ ಸ್ತೋತ್ರ ರಾಜ. ಅಪ್ಪ ದೇವರೇ, ನೀರು ಎಲ್ಲ ರೀತಿಯಲ್ಲಿ ನಡೆಸ್ಕೊಡ್ಬೇಕಂತ ಯೇಸು ನಾಮದಲ್ಲಿ ಕೇಳಿಕೊಂಡು ಅಪ್ಪ ಬೇಡ್ತಾ ಇದ್ದೀರಿ ಸ್ವಾಮಿ.
ಹಾಲೆಲೂಯ, ಹಾಲೆಲೂಯ. ಇವಾಗ ನಾನು ಒಂದು ಹೇಳ್ತಿದ್ರಿ ಕೇಳಿ, ನಾನು ಅಲ್ಲ ಹಾಕೊಂಡಿದ್ದೀನಿ. ಹಾಲೆಲೂಯ, ಹಾಲೆಲೂಯ. ಪ್ರೊನೌನ್ಸಿಂಗು ಕರೆಕ್ಟಾಗಿ ಬರಲ್ಲ. ಹಾಲೆಲೂಯ. ಯಾಕಂದರೆ ಅದು ಇನ್ನೂ ದಪ್ಪ ಇದೆ, ಇನ್ನೂ ಸ್ಟ್ರಾಂಗ್ ಆಗಿದೆ. ಅದು ಸೊಯ್ಬೇಕು, ಅಂದರೆ ಅದು ರಫ್ ಇದ್ದದ್ದು ಸ್ಮೂತ್ ಆಗಬೇಕು. ಅವಾಗೆ ಕರೆಕ್ಟಾಗಿ ಮಾತಾಡೋದಕ್ಕೆ ನನಗೆ ಬರುತ್ತೆ. ಹಾಲೆಲೂಯ. ಯಾಕಪ್ಪ ಜಿಟ ಈ ಥರ ಎಲ್ಲ ಮಾತಾಡ್ತಾ ಇದ್ದಾನೆ ಅಂತ ಬೇಜಾರಾಗಬೇಡಿ. ಹಾಲೆಲೂಯ. ಯಾಕಂದರೆ ಅಲ್ಲಿ ಹೋಗಿದ ಸಲಿಗೆ ಅಲ್ಲಿ ಹಾಕ್ಸ್ಕೊಂಡಿದ್ದೀನಿ. ಹಾಲೆಲೂಯ. ಅಲ್ಲಿ ಹಾಕಿದ ತಕ್ಷಣವೇ ನನಗೆ ಅಳು ಅಂದರೆ ಅಳು, ತುಂಬ ಅಳು ಆಗ್ಬಿಟ್ಟಿದೆ. ಏನಪ್ಪ ಎಷ್ಟು ಚೆನ್ನಾಗಿ ಮಾತಾಡ್ತಿದ್ದಾರಲ್ಲ, ಇವಾಗ ನೋಡಿದ್ರೆ ಹಿಂಗಾಗಿದ್ದಲ್ಲ ಅಂತ ಫುಲ್ಲು ಬೇಜಾರಾಗ್ಬಿಟ್ಟು ಅತ್ತೇ ಬಿಟ್ಟಾರ. ಅವ್ರು ಫುಲ್ ಕಡಿಯರು ಇಟ್ಬಿಟ್ಟಿದ್ದೀನಿ. ಇಟ್ಟಿದ ತಕ್ಷಣ ಯಾಕಂದರೆ ಅವತ್ತು ಬಂದಿದ್ದೀರಿ ಆರಾಧನೆ ಟೈಮಲ್ಲಿ ಕೀರ್ತನೆಗಳು ಓದ್ತಾ ಇದ್ದಾರೆ. ನಾನು ಸ್ವಲ್ಪ ಆದರೂ ಜೋರಾಗಿ ಹೇಳ್ತೀನಿ. ಹಾಲೆಲೂಯ. ಹೇಳ್ತೀರಾ ಹೇಳಲ್ಲ? ಹೇಳ್ತೀರಿ. ಆವತ್ತು ಹೇಳೋಕ್ಕೆ ಬಂದಿಲ್ಲ. ಏಸಪ್ಪ ಏನು ಮಾಡಲಿ ಏಸಪ್ಪ, ಒಳಗೆ ಮನೋವೇದನೆಯಲ್ಲೇ ನನಗೆ ಅಳು ಬರ್ತಾನೇ ಇದೆ. ಮನೇಲಿ ಹೋಗ್ಬಿಟ್ಟು ಇಲ್ಲಿಲ್ಲ, ಮನೆಗೆ ರಾಜು ಮನೆಯಲ್ಲಿ 2 ಬೆಡ್ರೂಮ್ ಇದೆ, ಫುಲ್ಲು ಹತ್ಕೊಂಡು ಕೂತ್ಬಿಟ್ಟಿದ್ದೀನಿ. ದೇವ್ರಿ ಏನಪ್ಪ ಇದು ಸೂರ್ಯ, ಈ 4 ಕಲ್ಲಿದ್ದರೆ ಇನ್ನೂ ಚೆನ್ನಾಗಿರ್ತಿತ್ತಲ್ಲಪ್ಪ. ಹಾಲೆಲೂಯ. 4 ಕಲ್ಲಿದ್ದರೆ ಇನ್ನೂ ಸೂಪರಾಗಿರ್ತಿತ್ತು, ಹಿಂಗೇನಪ್ಪ ಮಾಡಿದ್ರು. ಹಾಲೆಲೂಯ. ಅವ್ರು ದೇವ್ರು ಹೇಳ್ತಿದ್ರು, ಧೈರ್ಯಪಡಿಸಿದ್ರು. ಹಾಲೆಲೂಯ. ನಾನಿದ್ದೇನೆ ಮಗನೇ, ಭಯಪಡಬೇಡ. ಹಾಲೆಲೂಯ. ನಾನಿದ್ದೇನೆ ನಿನಗೆ ಸರಿಪಡಿಸೋದಕ್ಕೆ. ಹಾಲೆಲೂಯ. ನಾನಿದ್ದೇನೆ ನಿನಗೆ ಮಾತಾಡಿಸೋದಕ್ಕೆ. ಹಾಲೆಲೂಯ. ಏನೆಲ್ಲ ಅದ್ಭುತ ನನ್ನ ಬಾಳಲ್ಲಿ ಮಾಡಿದೆ, ಏನೆಲ್ಲ ಅದ್ಭುತ ನನ್ನ ಬಾಳಲ್ಲಿ ಮಾಡಿದೆ, ಏನೆಲ್ಲ ಅದ್ಭುತ ಸೀನು ಬಾಳಲ್ಲಿ ಮಾಡಿದೆ, ಸೀನು ಬಾಳಲ್ಲಿ ಮಾಡಿದೆ. ಎಲ್ಷಡ ನನ್ನ ಜೊತೆ ನೀನು, ನನ್ನ ಬಾಳಿನ ಕೋಟೆಯು. ಎಲ್ಷಡ ನನ್ನ ಜೊತೆ ನೀನು, ನನ್ನ ಬಾಳಿನ ಕೋಟೆಯು. ಹಾಲೆಲೂಯ. ಎಲ್ಷಡ ದೇವರು ನನ್ನ ಜೊತೆಗಾರನು. ಹಾಲೆಲೂಯ. ಯಾರೆಲ್ಲ ಒಪ್ತಿದ್ರು? ಹಾಲೆಲೂಯ, ಹಾಲೆಲೂಯ. ಎಲ್ಷಡ ದೇವರು ಜೊತೆಗಾರರು ನನ್ನ ಬಾಳಲ್ಲಿದ್ದಾರೆ. ಹಾಲೆಲೂಯ. ನಮಗೇನಾದರೂ ನಮ್ಮೆಲ್ಲರ ಬಾಳಲ್ಲಿ. ಹಾಲೆಲೂಯ. ಸ್ತೋತ್ರ ರಾಜ. ಮೆಸೇಜ್ಗಳೋಣ, ಆರಾಧನೆ ಮಾಡೋಣ, ಇಲ್ಲ ಸಂತೋಷವಾಗಿ ಬರೀ ಹಾಡಾಡೋಣ. ಮೆಸೇಜ್ಗಳು ದೇವ್ರ ವಾಕ್ಯ ಯಾರೆಲ್ಲ ನಂಬ್ತಿದ್ರು? ಹಾಲೆಲೂಯ. ದೇವರು ಮುಂದಿಗೆ ಮಾತನಾಡುವ ದೇವರಾಗಿದ್ದಾನೆ. ಹಾಲೆಲೂಯ. ಸಾರಿ, ನಾನು ಹೇಳೋದು ಬಿಟ್ಟು. ಹಾಲೆಲೂಯ. ಅವಾಗ ಮದುವೆ ಆಗುತ್ತೆ 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 ಹೇಳ್ತಾ ಇದ್ದ ತಾನೆ. ಮದುವೆ ಆಯ್ತು ನನಗೆ. ಹಾಲೆಲೂಯ. ಅವಾಗ ಬರೀ ಮದುವೆ ಆಗುತ್ತಾ, ಯಾವಾಗ ಆಗುತ್ತಾ ಅಂತ ಕೇಳಿದ್ರೆ, ಈಗ ಆಲ್ರೆಡಿ ಮದುವೆ ಆಗ್ಬಿಡುತ್ತೆ ನನಗೆ. ಹಾಲೆಲೂಯ. ಏನದು ಫಾಸ್ಟ್ ಫುಡ್ ಹೇಳ್ತಾರಲ್ಲ ಬೇಸಲ್ಲ, ಫಾಸ್ಟ್ ಫುಡ್ ರೆಡಿ ಫುಡ್ ಅಂದರೆ ಶೀಘ್ರವಾಗಿ ಅಡುಗೆಯನ್ನು ಮಾಡಿ ಕೈಯಲ್ಲೇ ಕೊಡ್ತಾರಲ್ಲ, ಏನಂತಾರೆ ಇಂಗ್ಲೀಷಲ್ಲಿ? ಹಾಂ ಹಾಂ, ಅದೇ ಥರ ಅದು ಫಾಸ್ಟ್ ಫುಡ್ ಮದುವೆ ಆಗಿಬಿಟ್ಟಿದೆ. ಹಾಲೆಲೂಯ, ಹಾಲೆಲೂಯ. ಎಲ್ಲ ಬೇಜಾರಾಗಿದ್ದಾರೆ, ಯಾರಿಗೂ ಹೇಳಿಲ್ಲ ನಾವು ಹೊರಗಡೆ. ಯಾಕೆ ಹೇಳಿ? ಅಯ್ಯಯ್ಯೋ ಏನಾಗುತ್ತೋ ಗೊತ್ತಿಲ್ಲಪ್ಪ, ಎಷ್ಟೋ ಕಟ್ಟಾಗ್ಬಿಟ್ಟು ಬರೋದು ಈಗ ಹೋಗೋದು, ಬರೋದು ಈಗ ಹೋಗೋದು, ಬರೋದು ಈಗ ಹೋಗೋದು. ಹಾಲೆಲೂಯ. ಅದು ದೇವ್ರು ಜೋಡಿಸಿದ್ದಾನೆ. ಹಾಲೆಲೂಯ. ಆಮೇಲೆ ಮತ್ತಾಯ 7ನೇ ಅಧ್ಯಾಯ ಹತ್ತೈದನೇ ವಚನ 16ನೇ ವಚನ. ಸ್ವಲ್ಪ ಸುಳ್ಳು ಪ್ರವಾದಿಗಳ ವಿಷಯದಲ್ಲಿ
ಓದಿ ಎಚ್ಚರವಾಗಿರಿ, ಅವರು ಕುರಿ ವೇಷ ಹಾಕಿಕೊಂಡು ನಿಮ್ಮ ಬಳಿಗೆ ಬರುತ್ತಾರೆ, ಆದರೆ ಒಳಗೆ ನೋಡಿದರೆ ಅವರು ಹಿಡುಕೊಂಡು ಹೋಗುವ ತೋಳಗಳೇ ಅವರ ಅಷ್ಟೇನಾ? ಇಲ್ಲ, ಇದು 15 ಅವರ ಫಲಗಳಿಂದ ಅವರನ್ನು ತಿಳಿದುಕೊಳ್ಳುವಿರಿ. ಹಲ್ಲೆಲೂಯಾ. ಅವರ ಫಲಗಳಿಂದ ನೀವು ತಿಳಿದುಕೊಳ್ಳುತ್ತೀರಿ. ಹಲ್ಲೆಲೂಯಾ. ಫಲ ಅಂದ್ರೆ ಹೇಗೆ? ಹಲ್ಲೆಲೂಯಾ. ಫಲ ಅಂದ್ರೆ ಹೇಗೆ? ಯಾರೆಲ್ಲ ಹೊಲ ತೋಟ ಗದ್ದೆ ಮಾಡಿದ್ದೀರಾ ಹೇಳಿ ನೋಡೋಣ. ಹಲ್ಲೆಲೂಯಾ. ನಾಗಮ್ಮೊಬ್ರ ಹಲ್ಲೆಲೂಯಾ. ನಿಮಗೆಲ್ಲ ಹೊಲ ಇಲ್ವಾ? ಎಷ್ಟು ಎಕರೆ ಇದೆ? ಒಂದು 10 ಎಕರೆ ಇದೆ, 2.5 ಎಕರೆ ಬಂದಿದೆ. ಹಲ್ಲೆಲೂಯಾ. ನಮ್ಮಲ್ಲೆಲ್ಲ ಬರೀ ಜೋಳನೇ, ಅಕ್ಕಿ ಇಲ್ಲ, ರಾಗಿ ಇಲ್ಲ, ಟೊಮೊಟೊ ಇಲ್ಲ, ದ್ರಾಕ್ಷಿ ಇಲ್ಲ, ಆ್ಯಪಲ್ಲೂ ಇಲ್ಲ. ನಮ್ಮಲ್ಲಿ ಬರೀ ಜೋಳ ಬಿಟ್ಟರೆ ಬೇರೆ ಏನಿಲ್ಲ. ಹಲ್ಲೆಲೂಯಾ. ಅಲ್ಲಿ ಫಲದಲ್ಲಿ ಆ ಫಲ ಕೊಡುವಾಗ ಏನಾದರೂ ಕೆಟ್ಟದೇನಾದ್ರು ಬಿತ್ತಿದ್ದರೆ ಆ ಫಲ ಬರುತ್ತಾ? ಯಾಕೆ ಬರಲ್ಲ? ಹೇಳಿ. ಅದೇ ರೀತಿಯಲ್ಲಿ ಕಡೆ ದಿನಗಳಲ್ಲಿ ನಾವು ಎಚ್ಚರವಾಗಿರಬೇಕು. ಹಲ್ಲೆಲೂಯಾ. ತುಂಬಾ ಎಚ್ಚರವಾಗಿರಬೇಕು. ಯಾರೆಲ್ಲ ಬಂದರೂ ಏನು ಕೇಳಬಾರದು. ಹಲ್ಲೆಲೂಯಾ. ಹಲ್ಲೆಲೂಯಾ. ನಾವು ದೇವರಿಗಾಗಿ ಫಲ ಕೊಡುವವರಾಗಿರಬೇಕು. ದೇವರ ನಂಬಿ ಬಂದು ನಿಮ್ಮನ್ನು ವೇಷ ಹಾಕೊಂಡು ಹೇಳುವವರು ತುಂಬಾ ಜನ ಇದ್ದಾರೆ. ಹಲ್ಲೆಲೂಯಾ. ಬಂದಿದ್ದಾರೆ, ಇಲ್ಲ ಬಂದಿಲ್ಲ? ತುಂಬಾ ಜನ ಬಂದಿದ್ದಾರೆ, ಜಗ ವಿಟ್ನೆಸ್ ಬಂದಿದ್ದಾರೆ. ಹಲ್ಲೆಲೂಯಾ. ಅವರ ಮೇಲೆ ನಂಬಿಕೆ ಇಡಬಾರದು. ಸತ್ತು ಬದುಕಿ ಬಂದಂತ ಯೇಸು ಕ್ರಿಸ್ತನಲ್ಲಿ ನಾವು ನಂಬಿಕೆ ಇಡಬೇಕು. ನಮ್ಮ ನಂಬಿಕೆ ನಡೆ ದೇವರಲ್ಲೇ ಆಗಿರಬೇಕು. ಹಲ್ಲೆಲೂಯಾ. ಅಪೊಸ್ತಲರ ಕೃತ್ಯಗಳು 20ನೇ ಅಧ್ಯಾಯ 23ನೇ ವಚನ. ನಿಮಗೆ ಬೇಡಿಗಳು ಸಂಕಟಗಳು ಕಾದಿವೆ ಎಂದು ಪವಿತ್ರಾತ್ಮನ ಎಲ್ಲಾ ಪಟ್ಟಣಗಳಲ್ಲಿಯೂ ನನಗೆ ಖಂಡಿತವಾಗಿ ಹೇಳುತ್ತಾನೆ. 20ನೇ ಅಧ್ಯಾಯ 23ನೇ ವಚನ. ನಿನಗೆ ಬೇಡಿಗಳು ಸಂಕಟಗಳು ಕಾದಿಕೊಂಡಿವೆ ಎಂದು ಪವಿತ್ರಾತ್ಮನ ಎಲ್ಲಾ ಪಟ್ಟಣಗಳಲ್ಲಿಯೂ ನನಗೆ ಖಂಡಿತವಾಗಿ ಹೇಳುತ್ತಾನೆ. ಇಷ್ಟು ಮಾತ್ರ ಬಲ್ಲೆನು. ಹಲ್ಲೆಲೂಯಾ. ಇತರ ಸಂಕಟಗಳು ಇದ್ದಿದೆ. ಹಲ್ಲೆಲೂಯಾ. ಸಂಕಟ ಇದೆ ಇಲ್ಲಮ್ಮ? ಯಾರಿಗೆಲ್ಲ ಸಂಕಟ ಇದೆ? ನನಗೊಂದು ಸಂಕಟ ಇದೆ, ಇದೊಂದು ಸಂಕಟ. ಹಲ್ಲೆಲೂಯಾ. ಹಲ್ಲೆಲೂಯಾ. ಹೇಳಿ, ಬಾಯಿ ತೆಗೆದ್ರೆ ದೇವ್ರಿಗೆ ಬರೋ ಅಭಿಷೇಕಿಸ್ತಾನೆ. ಈಗ ಸಾನ್ನಿಧ್ಯಕ್ಕೆ ಓಡೋಡಿ ಹೇಗೆ ಬಂದಿದ್ದೀರಿ? ಹಲ್ಲೆಲೂಯಾ. ಇರೋದು ಹೇಳ್ಬೇಕಾದ್ರೆ ಕನ್ನಡಗಿಂತ ತಮಿಳ್ ಚೆನ್ನಾಗಿ ಬರುತ್ತೆ ಮಾತಾಡೋದಕ್ಕೆ. ಅಲ್ಲಿ ಹಲ್ಲಾಗಿಸಿದಾಗ 5-6 ಭಾಷೆಗಳು ಪ್ರಾಕ್ಟೀಸ್ ಮಾಡಿಸ್ತಾರೆ. ಹಲ್ಲೆಲೂಯಾ. ಇಂಗ್ಲೀಷ್ ಓಕೆ, ಹಿಂದಿ ಓಕೆ, ತಮಿಳ್ ಓಕೆ, ತೆಲುಗು ಓಕೆ. ಕನ್ನಡ ಮಾತಾಡ್ತಾ ಇದ್ದೀವಿ, ಕನ್ನಡವೇ ಬರ್ತಾ ಇಲ್ಲ. ಹಲ್ಲೆಲೂಯಾ. ಹೇಗೆ ಅಲ್ವಾ? ನೋಡು, ಯಾಕೆಂದರೆ ಅವರು ಹಾಕಿದವರು ಅಲ್ಲೂ ಯಾರು ಗೊತ್ತಾ? ತಮಿಳು. ಹಲ್ಲೆಲೂಯಾ. ಅದಕ್ಕೆ ತಮಿಳು ಬರ್ತದೆ ಅಂತ. ಹಲ್ಲೆಲೂಯಾ. ಅಪೊಸ್ತಲರ ಕೃತ್ಯಗಳು 8ನೇ ಅಧ್ಯಾಯ 22-21 ಓದಿವು. ಈ ಕಾರ್ಯಗಳಲ್ಲಿ ನಿನಗೆ ಭಾಗವೂ ಇಲ್ಲ, ಪಾಲು ಇಲ್ಲ. ನಿನ್ನ ಹೃದಯವು ದೇವರ ಮುಂದೆ ಸರಿ ಇಲ್ಲ. ಆದುದರಿಂದ ಈ ನಿನ್ನ ಕೆಟ್ಟ ನಡತೆಯನ್ನು ಬಿಟ್ಟು ದೇವರ ಕಡೆಗೆ ತಿರುಗಿಕೊಂಡು ಕರ್ತನು ನಿನ್ನ ಮನಸ್ಸಿನ ಆಲೋಚನೆಯನ್ನು ಶ್ರಮಿಸುವವನೋ ಏನೋ ಆತನನ್ನು ಬೇಡಿಕೋ. ಈ ಕಾರ್ಯಗಳಲ್ಲಿ ನಿನಗೆ ಭಾಗವೂ ಇಲ್ಲ, ಪಾಲು ಇಲ್ಲ. ನಿನ್ನ ಹೃದಯವು ದೇವರ ಮುಂದೆ ಸರಿ ಇಲ್ಲ. ಆದುದರಿಂದ ಈ ನಿನ್ನ ಕೆಟ್ಟ ನಡತೆಯನ್ನು ಬಿಟ್ಟು ದೇವರ ಕಡೆಗೆ ತಿರುಗಿಕೊಂಡು ಕರ್ತನು ನಿನ್ನ ಮನಸ್ಸಿನ ಆಲೋಚನೆಯನ್ನು ಶ್ರಮಿಸುವನೋ ಏನೋ ಆತನನ್ನು ಬೇಡಿಕೋ. ಹಲ್ಲೆಲೂಯಾ. ನೋಡಿ, ದೇವರು ನಮ್ಮಲ್ಲಿ ಕೆಟ್ಟ ಹೃದಯಗಳಿದೆ. ಹಲ್ಲೆಲೂಯಾ. ಇದೆ. ಹೀಗೆ ಅಂದರೆ ಇದೆಲ್ಲ ಅಪೊಸ್ತಲರ ಕೃತ್ಯಗಳಲ್ಲಿ ಹೇಳಲ್ಪಡ್ತದೆ. ಹೆಂಗೆ ಅಂದರೆ, ನಾವು ಅಲ್ಲಿ ಪೇತ್ರನು ಅದ್ಭುತವನ್ನು ಮಾಡುವಾಗ ಒಬ್ಬರು ಬಂದು ಕೇಳ್ತಾರೆ, ಪೇತ್ರರೇ ನೀನು ಇಷ್ಟೆಲ್ಲ ಅದ್ಭುತ ಮಾಡ್ತೀಯಾ, ಈ ವರವನ್ನು ನನಗೆ ಕೊಡು ಅಂತ ಹಣದಲ್ಲಿ ಕೊಂಡುಕೊಳ್ತಾ ಇದ್ದಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಅದು ಓದಿನ
ಅಲ್ಲಿ ಪೇತ್ರನಿಗೆ ಬಂದು ಕೇಳ್ತಾನೆ, ಇಷ್ಟೆಲ್ಲ ಅದ್ಭುತ ಮಾಡ್ತೀಯಲ್ಲಪ್ಪ. ಹಾಲೆಲೂಯ, ಹಾಲೆಲೂಯ. ಸಿಕ್ತಾ? ಅಲ್ಲೇ ಇದ್ದಾರೆ ಪೇತ್ರರು ಅಪೊಸ್ತಲರ ಕೃತ್ಯಗಳಲ್ಲಿ. ನಾನು ಹೇಳ್ತೀನಿ ಕೇಳಿ, ಹಾಲೆಲೂಯ. ಇವಾಗ ದೇವರು ನಮಗೆಲ್ಲ ಹೊರ ಕೊಟ್ಟಿಲ್ಲ? ಹಾಲೆಲೂಯ. ನಾವು ನಿಮಗೆ ಪ್ರಾರ್ಥನೆ ಮಾಡುವಂಥ ಹೊರ ಕೊಟ್ಟಿರ್ತಾರೆ, ಒಬ್ಬರಿಗೆ ಸ್ವಸ್ಥತೆ ಮಾಡುವಂಥ ಹೊರ ಕೊಟ್ಟಿರ್ತಾರೆ, ಒಬ್ಬರಿಗೆ ಹಾಡಾಡುವಂಥ ಹೊರ ಕೊಟ್ಟಿದ್ದಾರೆ, ಕೆಲವರಿಗೆ ಏನು ವಾಕ್ಯ ಹೇಳೋದಕ್ಕೆ ಹೊರ ಕೊಟ್ಟಿದ್ದಾರೆ. ಹಾಲೆಲೂಯ. ನಮ್ಮ ಸಭೆಯಲ್ಲಿ ಅಧಿಕವಾಗಿ ಆರಾಧನೆ ಮಾಡುವಕ್ಕೆ ಹೊರವನ್ನೇ ಕೊಟ್ಟಿದ್ದಾರೆ. ಹಾಲೆಲೂಯ, ಹಾಲೆಲೂಯ. ಇವತ್ತು ನೀವು ಮಾರ್ಕೊಂಡು ಬಿಟ್ಟಿದ್ದೀವಿ. ಹಾಲೆಲೂಯ. ಮಾರಿಲ್ಲ? ಅರಿವು ಹೆಂಗೆ ಅಂತ ಕೇಳಿ. ಹಾಲೆಲೂಯ. ಕೆಲಸದಲ್ಲಿ ಮಾರಿಬಿಟ್ಟಿದ್ದೀವಿ. ಹಾಲೆಲೂಯ. ಎಲ್ಲಿ? ಕೆಲಸದಲ್ಲಿ ಮಾರಿಬಿಟ್ಟಿದ್ದೀವಿ. ಏನಕ್ಕೆ? ನಿಮಗೆ ಸಂಸಾರ ನಡೆಯುವುದಕ್ಕೆ ದುಡ್ಡಿಗೋಸ್ಕರ ನಾವು ಮಾರಿಬಿಟ್ಟಿದ್ದೀವಿ. ಹಾಲೆಲೂಯ. ರಾತ್ರಿಗೆ ಬಾ ಅಂದರೆ ಡ್ಯೂಟಿ, ರಾತ್ರಿಗೆ ಊಟ ಇದ್ರೆ ಇಲ್ಲ ಓಟಿ. ಹಾಲೆಲೂಯ. ಪ್ರಾರ್ಥನೆಯಲ್ಲಿ ಏನೋ ಒಂದು ಕೂಟ ಇಟ್ಟಿದ್ರೆ ಎಲ್ಲರೂ ಬಾ ಅಂದರೆ ಬರ್ತೀವಾ? ಇಲ್ಲಪ್ಪ, ಇವತ್ತು ಸರ್ ಕರೆದಿದ್ದಾರೆ, ಡಬಲ್ ಡ್ಯೂಟಿ ಕೊಡ್ತಾರಂತೆ. ಹಾಲೆಲೂಯ. ಏನು ಡ್ಯೂಟಿ? ಡಬಲ್ ಡ್ಯೂಟಿ. ಎಷ್ಟು ಬರುತ್ತೆ? 20,000 ರೂಪಾಯಿ ಸ್ಯಾಲ್ರಿ. ಹಬ್ಬ ಓಟಿ ಗಿಟಿ ಮಾಡಿದ್ರೆ 22 ಬರುತ್ತೆ. ಹಾಲೆಲೂಯ, ಹಾಲೆಲೂಯ. ಈ 22ಗೋಸ್ಕರನೇ ನಾವು ಇಷ್ಟೆಲ್ಲ ದೇವರನ್ನು ಮಾರಿಬಿಟ್ಟಿದ್ದೀವಿ. ಹಾಲೆಲೂಯ. ಮಾರಿದ್ದೀವಿ ಇಲ್ಲ? ನಮ್ಮ ಹೃದಯ ಕೆಟ್ಟದ್ದು ತಾನೆ. ದೇವರಿಗಾಗಿದ್ದೀವಾ? ಸಿಗ್ತಾವ? ಹೋದವು. ಅಪೊಸ್ತಲರು ಕೈಗಳನ್ನು ಇಡುವುದರ ಮೂಲಕವಾಗಿ ಪವಿತ್ರಾತ್ಮ ದಾನವಾಗುವುದನ್ನು ಸಿಮೋನನ್ನು ನೋಡಿ ಹಣವನ್ನು ತಂದು ಅವರ ಮುಂದಿಟ್ಟು, ನಾನು ಯಾರ ಮೇಲೆ ಕೈ ಇಡುತ್ತೇನೋ ಅವರು ಪವಿತ್ರಾತ್ಮ ವರವನ್ನು ಹೊಂದುವಂತೆ ಈ ಅಧಿಕಾರವನ್ನು ನನಗೂ ಕೊಡಿರಿ ಅಂದನು. ಹಾಲೆಲೂಯ. ನೋಡಿ ಏನಾಗಿದೆ ಈಗ ನಮ್ಮ ಕ್ರೈಸ್ತರು ಏನಾಗಿದೆ ಗೊತ್ತಾ? ಹಾಲೆಲೂಯ. ಯಾರಾದರೂ ಪ್ರವಾದಿಗಳು ಮಾತಾಡಿದ್ದಾರೆ, ಯಾರಾದರೂ ಪ್ರವಾದಿಗಳು ಇಲ್ಲಿ ಎಲ್ಲ ಮಾತಾಡಿದ್ದಾರೆ, ನಾವು ತಲೆ ಕೊಡ್ತೀವ? ಇಲ್ಲ ಪೈಯಲ್ಲಿ ಏನಾದರೂ ಹೇಳ್ತೀವ? ಹಾಲೆಲೂಯ. ಏನಂತ ತಲೆ ಕೊಡ್ತೀರಾ? ಪಾಸ್ಟ್ರೆ ನನಗಾಗಿ ಪ್ರಾರ್ಥನೆ ಮಾಡಿ ಪಾಸ್ಟ್ರೆ, ನಮ್ಮ ಮನೆಯಲ್ಲಿ ಮಾಟ ಮಾಡಿದ್ದಾರೆ ಪಾಸ್ಟ್ರೆ, ಪಾಸ್ಟ್ರೆ ನನ್ನ ಮಗಳು ಓದ್ತಾ ಇಲ್ಲ ಪಾಸ್ಟ್ರೆ. ಅವರು ಪಾಸ್ಟ್ರು ರೀ ಪಾಪ ರೀ ಕಾಲ ಲಭ ಸಂದು ರೀ ಮಮ್ಮ ರಕುತ್ತೀರೆ ಲಭ. ಹಾಲೆಲೂಯ. ಬಿಟ್ಟು ಹೋಯ್ತಮ್ಮ. ಹಾಲೆಲೂಯ. ನಾವು ಯಾರ್ಯಾರಿಗೋ ತಲೆ ಕೊಡ್ತೀವಿ, ಯಾರ್ಯಾರಿಗೋ ಮಾರಿಬಿಟ್ಟಿವಿ. ಹಾಲೆಲೂಯ. ಬೇಡ, ನಾವು ಕ್ರಿಸ್ತರಲ್ಲಿ ನಂಬಿಕೆವಾಗಿರಬೇಕು, ಕ್ರಿಸ್ತರಲ್ಲಿ ನಾವು ಫಲವುಳ್ಳರಾಗಿರಬೇಕು. ಹಾಲೆಲೂಯ. ಇವಾಗೆಲ್ಲರೂ ನಾವು ಮಾರಿಬಿಟ್ಟಿದ್ದೀವಿ. ಮಾರಿದ್ದೀವಿಲ್ಲ? ಕೆಲಸಕ್ಕಾಗಿ ಮಾರಿಬಿಟ್ಟಿವಿ. ಟೈಮ್ ಕೊಡ್ತಾ ಇಲ್ಲ, ದೇವರಿಗಾಗಿ ಬರ್ತಾ ಇಲ್ಲ, ದೇವರಿಗಾಗಿ ಕೊಡ್ತಾ ಇಲ್ಲ, ದೇವರಿಗಾಗಿ ಕೂಟಗಳಲ್ಲಿ ಭಾಗವಹಿಸ್ತರೇ ಇಲ್ಲ. ಹಾಲೆಲೂಯ. ನಿಮ್ಮಲ್ಲ ನನಗೆ. ಹಾಲೆಲೂಯ. ಜಾಸ್ತಿ ಯಾಕಂದರೆ ಇಲ್ಲಿ ಪ್ರೇಯರ್ ಇರ್ತಾ ನಾನೇ ನಿದ್ದೆ ಮಾಡ್ತೀನಿ. ಹಾಲೆಲೂಯ. ಯಾಕೆಂದರೆ ನಾನು ಮಾರಿಬಿಟ್ಟಿದ್ದೀನಿ. ಹಾಲೆಲೂಯ, ಹಾಲೆಲೂಯ. ನಾನು ದೇವರಿಗಾಗಿ ಪ್ರಾರ್ಥನೆ ಬಂದು ಮಾಡುವುದು ನಾನು ಇವತ್ತು ನಿದ್ದೆ ಮಾಡ್ತಾ ಇದ್ದೀನಿ. ಹಾಲೆಲೂಯ. ಯಾಕಂದರೆ ನಾವು ಮಾರಿಬಿಟ್ಟಿವಿ. ಹೃದಯ ಏನಾಗಿದೆ? ಕೆಟ್ಟದಾಗಿದೆ. ಹಾಲೆಲೂಯ. ಕೀರ್ತನೆಗಳು 89 ಓದಿ. ಕೀರ್ತನೆ ಒಂದೇ ಓದಿ. 99 ಒಂದೇ ವಾಕ್ಯ ಓದಿ. 89. ಯೆಹೋವನೇ, ನಿತ್ಯವೂ ನಿನ್ನ ಕೃಪಾತಿಶಯವನ್ನು ಆಡಿ ಅರಸುವೆನು. ನಿನ್ನ ಸತ್ಯತೆಯನ್ನು ಮುಂದಣ ಸಂತಾನದವರೆಲ್ಲರಿಗೂ ನನ್ನ ಬಾಯಿ ತಿಳಿಯ ಮಾಡುವುದು. ಹಾಲೆಲೂಯ. ಯೆಹೋವನೇ, ನಿತ್ಯವೂ ನಿನ್ನ ಕೃಪಾ ಅತಿಶಯವನ್ನು ಆಡಿ ಅರಸುವೆನು. ಹಾಲೆಲೂಯ. ಇವತ್ತು ನಾವು ನಿತ್ಯವೂ ಕೃಪೆಯು ಹಾಡಿ ಅರಸುತ್ತೇವ. ಹಾಲೆಲೂಯ. ನಿನ್ನ ಪ್ರಸನ್ನತೆ ಒಂದೇ ಸಾಕಯ್ಯ, ಅದು ಒಂದೇ ಸಾಕು ಏಸಯ್ಯ.
ಹಾಲೆಲೂಯ. ಇನ್ನೊಂದು ಚರಣ ಇದೆ. ನಿನ್ನ ಮಂದಿರಕ್ಕೆ ಬಂದು ನಾನು ಹೆಸರೆತ್ತು ಕೈ ಬಗೆವೆನು. ಹಾಲೆಲೂಯ. ಇವತ್ತು ನಾವು ಹೆಸರೆತ್ತಿ ಕೈ ಬಗಿತಾ ಇಲ್ಲ, ಹೆಸರೆತ್ತಿ ಬಂದು ನಾವು ಕ್ರಿಸ್ತನಲ್ಲಿ ದೇವರಾಲಯಕ್ಕೆ ಬರ್ತಾ ಇಲ್ಲ. ಹಾಲೆಲೂಯ. ಯಾಕಂದರೆ ನಮ್ಮ ಮನಸ್ಸು, ನಮ್ಮ ಹೃದಯ ಎಲ್ಲ ಬರಡಾಗಿದೆ. ಆತನ ಪ್ರೀತಿಯ ಕಾರಂಜಿ ನಮ್ಮ ಮೇಲೆ ಬರಬೇಕು. ಹಾಲೆಲೂಯ. ಕ್ರಿಸ್ತರ ಯೆಹೋವನ ದೇವರ ಶಕ್ತಿ ಪ್ರೀತಿಯ ಕಾರಂಜಿ ನಮ್ಮ ಮೇಲೆ ಇದ್ದರೆ ಅದು ನಮಗೆ ಆಸಕ್ತಿಯಾಗಿರುತ್ತೆ, ಇಲ್ಲಾಂದ್ರೆ ಮರುಭೂಮಿಯಾಗಿರುತ್ತೇವೆ ನಮ್ಮ ಹೃದಯ. ಹಾಲೆಲೂಯ. ಹಾಲೆಲೂಯ. ಹಬಕ್ಕೂಕ 3:17 ಆಹಾ, ಅಂಜೂರವು ಚಿಗುರದಿದ್ದರು, ದ್ರಾಕ್ಷಾಲತೆಯಲ್ಲಿ ಹಣ್ಣು ಸಿಕ್ಕದಿದ್ದರು, ಎಣ್ಣೆ ಮರಗಳ ಉತ್ಪತ್ತಿಯ ಶೂನ್ಯವಾದರು, ಹೊಲ ಗದ್ದೆಗಳು ಆಹಾರವನ್ನು ಕೊಡದೆ ಹೋದರು, ಹಿಂಡು ಹಟ್ಟಿಯೊಳಗಿಂದ ನಾಶವಾದರು, ಮಂದೆಯು ಕೊಟ್ಟಿಗೆಯೊಳಗೆ ಇಲ್ಲದಿದ್ದರು. ನಾನು ಯೆಹೋವನಲ್ಲಿ ಉಲ್ಲಾಸಿಸುವೆನು, ನನ್ನ ರಕ್ಷಕನಾದ ದೇವರಲ್ಲಿ ಆನಂದಿಸುವೆನು. ಹಾಲೆಲೂಯ. ಅಂಜೂರವು ಚಿಗುರದೆ ಹೋದರು. ಅಲ್ಲ, ನಮ್ಮಲ್ಲಿ ಚಿಗುರದೆ ಹೋದರೂ ಕೂಡ ಕರ್ತನಲ್ಲಿ ನಾವು ಸಂತೋಷಿಸಿದ್ದೀವ. ಹಾಲೆಲೂಯ. ಯಾವ ನೋಡಿದ್ರೆ ಕಷ್ಟ, ಯಾವ ನೋಡಿದ್ರೆ ನಷ್ಟ, ಯಾವ ನೋಡಿದ್ರೆ ನೋವು. ಹಾಲೆಲೂಯ. ಏನು ಮಾಡ್ಬೇಕು ಬ್ರದರ್? ಸಾಲ 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 ಸಾಲ. ಹಾಲೆಲೂಯ. ಮಕ್ಕಳು ಮನೆ ಮಾಡಬೇಕು, ಮಕ್ಕಳು ಸ್ಕೂಲ್ ಎಜುಕೇಷನ್ ಹಾಕಬೇಕು, ಮಕ್ಕಳಿಗೆ ಬೇರೆ ಕಡೆ ಕಳಿಸ್ಬೇಕು. ಎಲ್ಲಿ ನೋಡಿದ್ರು ನಮ್ಮದು ಚಿಗುರ್ತಾ ಇಲ್ಲ. ಹಾಲೆಲೂಯ. ಕರ್ತರಲ್ಲಿ ನಾವು ಪ್ರಾರ್ಥನೆ ಮಾಡಿ ಸಂತೋಷವಾಗಿ ನಾವು ಇರ್ತಾ ಇಲ್ಲ. ಯಾಕೆಂದರೆ ನಮ್ಮ ಹೃದಯವು ಕೆಟ್ಟದಾಗಿದೆ, ನಾವು ಮಾಡಿದ್ದೇವೆ. ಅಂಜೂರವು ಚಿಗುರದೆ ಹೋದರು, ದ್ರಾಕ್ಷಲತಾ ಫಲ ಕೊಡದೆ ಹೋದರು, ಕರ್ತನಲ್ಲಿ ಸಂತೋಷಿಸುವೆ, ನನ್ನ ದೇವರಲ್ಲಿ ಉಲ್ಲಾಸಿಸುವೆ, ನನ್ನ ಕರ್ತನಲ್ಲಿ ಸಂತೋಷಿಸುವೆ, ನನ್ನ ದೇವರಲ್ಲಿ ಉಲ್ಲಾಸಿಸುವೆ. ಅಂಜೂರವು ಚಿಗುರದೆ ಹೋದರು, ದ್ರಾಕ್ಷಲತಾ ಫಲ ಕೊಡದೆ ಹೋದರು, ನಾ ಕರ್ತನಲ್ಲಿ ಸಂತೋಷಿಸುವೆ, ನನ್ನ ದೇವರಲ್ಲಿ ಉಲ್ಲಾಸಿಸುವೆ, ನನ್ನ ಕರ್ತನಲ್ಲಿ ಸಂತೋಷಿಸುವೆ, ನನ್ನ ದೇವರಲ್ಲಿ ಉಲ್ಲಾಸಿಸುವೆ. ಹೊಲದಲ್ಲಿ ಫಲ ಕೊಡದೆ ಹೋದರು, ಹೊಲದಲ್ಲಿ ಫಲ ಕೊಡದೆ ಹೋದರು. ಹಾಲೆಲೂಯ. ಹಾಲೆಲೂಯ. ಹೊಲದಲ್ಲಿ ಫಲ ಕೊಡೋದಾದ್ರೂ ಕರ್ತನಲ್ಲಿ ಸಂತೋಷಬೇಕು. ಹಾಲೆಲೂಯ. ಯಾಕಂದರೆ ನಾವು ದ್ರಾಕ್ಷಲತವಾಗಿ ನಾವು ಇಲ್ಲ ಇವತ್ತು. ಹಾಲೆಲೂಯ. ಯಾಕಂದರೆ ಕರ್ತರಲ್ಲಿ ನಾವು ಸಂತೋಷಿಸಬೇಕು, ಕರ್ತರಲ್ಲಿ ನಾವು ಉಲ್ಲಾಸಿಸಬೇಕು, ಕರ್ತರಲ್ಲಿ ಹೊಲದಲ್ಲಿ ನಾವು ಫಲ ಕೊಡುವವರಾಗಿರ್ಬೇಕು. ಇವತ್ತು ಯಾರು ಫಲ ಕೊಡ್ತಾ ಇಲ್ಲ ನಾವು. ಹಾಲೆಲೂಯ. ನಾವೆಲ್ಲ ಕೆಲಸಕ್ಕಾಗಿ ಫಲ ಕೊಡ್ತಾ ಇದ್ದೀವಿ. ಹಾಲೆಲೂಯ. ಕೆಲಸದಲ್ಲಿ ಫಲ, ದೇವರಲ್ಲಿ ನಾವು ಯಾರು ಫಲ ಇಲ್ಲ. ನಾವು ದೇವರಲ್ಲಿ ಫಲ ಕೊಡುವವರಾಗಿರಬೇಕು. ಹಾಲೆಲೂಯ. ನಾವು ಮಾರುವವರಾಗಿರಬಾರದು. ನಮ್ಮ ವರವನ್ನು ಇನ್ನೊಬ್ಬರಿಗೆ ಬಿಟ್ಟು ಕೊಡಬಾರದು. ನಮ್ಮ ವರವನ್ನು ನೋಡಿದರೆ ಓಹೋ ಇವರು ದೇವ್ರ ಮಕ್ಕಳಪ್ಪ ಬಂದಿದ್ದಾರೆ, ಏನಾದರೂ ಬಿಡುಗಡೆ ಆಗತ್ತೆ ಅಂತಿದ್ರು. ಹಾಲೆಲೂಯ. ಅಲ್ಲಿ ಪೇತ್ರನು ಅದ್ಭುತಗಳನ್ನು ಮಾಡಿದರು, ವಿಧವಾದ ಅದ್ಭುತಗಳು, ವಿಧವಾದ ಕುಷ್ಠ ರೋಗಗಳಿಂದ ದೇವರಲ್ಲಿ ಬಿಡುಗಡೆ ಮಾಡಿದನು. ಹಾಲೆಲೂಯ. ಹಾಲೆಲೂಯ. ಇನ್ನೊಂದು ಸಾರಿ ಓದಿಮ್ಮ. ಹಬಕ್ಕೂಕ. ಅಂಜೂರವು ಚಿಗುರದಿದ್ದರು, ದ್ರಾಕ್ಷಿ ಲತೆಗಳು ಹಣ್ಣು ಸಿಕ್ಕದಿದ್ದರು, ಎಣ್ಣೆ ಮರಗಳ ಉತ್ಪತ್ತಿಯು ಶೂನ್ಯವಾದರು, ಹೊಲ ಗದ್ದೆಗಳು ಆಹಾರವನ್ನು ಕೊಡದೆ ಹೋದರು, ಹಿಂಡು ಹೊಟ್ಟೆಯೊಳಗಿಂದ ನಾಶವಾದರು,
ಸ್ತುತಿಸುವೆನು, ನನ್ನ ರಕ್ಷಕನಾದ ದೇವರಲ್ಲಿ ಆನಂದಿಸುವೆನು. ಹಾಲೆಲೂಯ. ಇವತ್ತು ಪ್ರಾರ್ಥನೆ ಮಾಡಿ ನಾವು ಆನಂದಿಸ್ತಾ ಇದ್ದೀವಾ? ಹಾಲೆಲೂಯ. ನಾವು ಪ್ರಾರ್ಥನೆ ಮಾಡಿ ನಾವು ಆನಂದಿಸ್ತು ಇಲ್ಲ. ಬ್ರದರ್ ನನಗಾಗಿ ಪ್ರಾರ್ಥನೆ ಮಾಡಿ, ಸಿಸ್ಟರ್ ನನಗಾಗಿ ಪ್ರಾರ್ಥನೆ ಮಾಡಿ. ನಾವು ಆನಂದವಾಗಿ ಪ್ರಾರ್ಥನೆ ಮಾಡ್ತಾ ಇಲ್ಲ. ಫಾಸ್ಟ್ ಪ್ರೇ. ಹಾಲೆಲೂಯ. ಸ್ತೋತ್ರಗತರೆ ಅಪ್ಪ, ಇವತ್ತು ಕೆಲಸಕ್ಕೆ ಹೋಗ್ತಾ ಇದ್ದೀವಿ, ಅಪಾರ ಬರು ಆಶ್ವಾಸನ ಬರ್ಬೋದು. ಆಮೇಲೆ ಅಲ್ಲಿ ಕಷ್ಟ ಹೋದಾಗ ಮಾತ್ರ ಹೇಳೋದು ಹಾಲೆಲೂಯ. ಏನಂತ ಹೇಳೋದು? ಅಮ್ಮ ಈ ಥರ ಆಗಿದಮ್ಮ, ಈ ಥರ ಆಗಿದಮ್ಮ, ಈ ಥರ ಆಗಿದೆ, ಪ್ರೇಯರ್ ಮಾಡು, ಪ್ರೇಯರ್ ಮಾಡು. ಆದರೆ ಯೆಹೋವನಲ್ಲಿ ನಾವು ಆನಂದಿಸಬೇಕಾದ್ರೆ ನಿನ್ನ ಜೀವಿತದಲ್ಲಿ ದೇವರ ಪ್ರಾರ್ಥನಾ ಫಲವಿರಬೇಕು. ಯಾಕಂದರೆ ನಮ್ಮಲ್ಲಿ ಫಲವಿಲ್ಲದಿದ್ದರೆ ಏನು ಕಾಣಕ್ಕಾಗಲ್ಲ. ಹಾಲೆಲೂಯ. ನಾವು ಇವತ್ತು ಬರಿದಾಗಿದ್ದೇವೆ, ನಾವೆಲ್ಲ ಮಾಡಲ್ ಕ್ರಿಶ್ಚಿಯನ್ ಆಗ್ಬಿಟ್ಟಿದ್ದೀವಿ. ಹಾಲೆಲೂಯ. ಹಾಲೆಲೂಯ. ಬೇಜಾರಾಗ್ತಾ ಇದೆಯಾ? ನಿದ್ದೆ ಬರ್ತಾ ಇದೆಯಾ? ಬೋರ್ ಹೊಡಿತಾ ಇದೆಯಾ? ಹಾಲೆಲೂಯ. ಹಾಲೆಲೂಯ. ಯಾಕಂದರೆ ನಮ್ಮ ಜೀವಿತವು ದೇವರಿಗಾಗಿ ನೀಡಬೇಕು. ನಮ್ಮ ಫಲ ಕರ್ತರಿಗಾಗಿ ನಾವು ಫಲವುಳ್ಳವರಾಗಬೇಕು. ಕರ್ತರು ನಮ್ಮಲ್ಲಿ ಇಲ್ಲದಿದ್ದರೆ ನಾವು ಇವತ್ತು ಯಾರು ಇಲ್ಲಿ ಬರೋರಿಗೆ ಚಾನ್ಸೇ ಇಲ್ಲ. ಹಾಲೆಲೂಯ. ನಮ್ಮ ನಡೆಯು ನುಡಿಯು ಎಲ್ಲವೂ ಕ್ರಿಸ್ತರಲ್ಲಿ ಫಲವುಳ್ಳವರಾಗಿರಬೇಕು ನಾವು. ಹಾಲೆಲೂಯ. ನಮ್ಮ ಫಲವು ಏನಾಗಿದೆ ಅಂದರೆ ಅದು ಕೆಟ್ಟ ಹೃದಯತನಾಗಿದೆ. ನಮ್ಮ ಮನಸ್ಸು ಏನಾಗಿದೆ ಅಂದರೆ ದೇವರು ಇಲ್ಲ, ನಾವು ಕೆಲಸಕ್ಕೆ ಮಾರಿಬಿಟ್ಟಿದ್ದೀವಿ. ಹಾಲೆಲೂಯ. 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 ಸ್ತೋತ್ರ. ದೇವರು ಎಷ್ಟು ಒಳ್ಳೆಯವರಲ್ಲ. ದೇವರು ಎಷ್ಟು ಒಳ್ಳೆಯವರು. ಆದರೂ ನಮ್ಮಲ್ಲಿ ಫಲವಿಲ್ಲ, ಆದರೂ ಕೆಟ್ಟ ಹೃದಯ ಇದ್ದರು ನಾವು ಹೊರಗಳನ್ನು ಮಾರಿದರೂ ಕೂಡ ದೇವರು ಏನು ಮಾಡ್ತಾರೆ? ನಮ್ಮನ್ನು ಪ್ರೀತಿ ಮಾಡುತ್ತಾನೆ. ಯೆಹೋವನಲ್ಲಿ ನಾವು ಆನಂದವಾಗಿ ಸ್ತುತಿಸಬೇಕು. ಹಾಲೆಲೂಯ. ನಾವು ಬೇಜಾರಾಗಿ ಆಸಕ್ತಿಯಾಗಿ ನಾವು ಸ್ತುತಿ ಮಾಡಿದ ದೇವರಿಗೆ ಆನಂದವೇ ಇಲ್ಲ. ಹಾಲೆಲೂಯ. ಹಾಲೆಲೂಯ. ಕ್ರಿಸ್ತರಲ್ಲಿ ನಾವು ಫಲವುಳ್ಳರಾಗಿರಬೇಕು. ಇವಾಗ ಫ್ರೂಟ್ಸ್ ಬಂದರೆ ಫಸ್ಟ್ ಫಲ ಯಾರು ಕೊಡ್ತೀವಿ? ಹಾಲೆಲೂಯ. ದೇವರ ಸನ್ನಿಧಾನಕ್ಕೆ ನಾವು ತಂದು ಕೊಡ್ತೀವಿ. ಹಾಲೆಲೂಯ. ಕೆಟ್ಟದಾದ್ರೂ ತಂದು ಕೊಡ್ತೀವಾ? ಯಾಕೆ ತಂದು ಕೊಡಲ್ಲ? ಯಾಕಂದ್ರೆ ಅದು ಆಲ್ರೆಡಿ ಕೆಟ್ಟದ್ದು ಹೋಗಿದೆ. ಈಗ ನಮ್ಮ ಹೃದಯಗಳು ಕೆಟ್ಟು ಹೋಗಿದ್ದನ್ನು ಸರಿಪಡಿಸಿ ದೇವರೇ ನಮ್ಮನ್ನು ಫಲವುಳ್ಳವರಾಗಿ ಮಾಡು. ಅಂಜೂರ ಬರವು ಚಿಗುರು ಹೋದರು, ದ್ರಾಕ್ಷಿ ಫಲವು ಕೊಡದೆ ಹೋದರು. ಕರ್ತನಲ್ಲಿ ನಾವು ಸಂತೋಷಿಸಬೇಕಾದ್ರೆ ಕರ್ತರನ್ನು ನಾವು ಸ್ತುತಿಸಬೇಕು. ಕರ್ತರಲ್ಲಿ ನಾವು ಆಡಿ ಹೊಗಳಬೇಕು. ಕರ್ತರಲ್ಲಿ ನಾವು ದೇವರ ಬಂದಿದ್ದದಲ್ಲಿ ಬಂದು ಪ್ರಾರ್ಥನೆ ಮಾಡಬೇಕು. ಯಾಕಂದರೆ ನಮ್ಮ ಫಲವು ದೇವರಲ್ಲಿ ಇಲ್ಲ. ಹಾಲೆಲೂಯ. ಪ್ರಾರ್ಥನೆ ಫಲವು ನಮ್ಮ ಹೃದಯದಲ್ಲಿ ಇಲ್ಲ. ಹಾಲೆಲೂಯ. ಹಾಲೆಲೂಯ. ನಾವು ಕರ್ತರಿಗಾಗಿ ಸಂತೋಷವುಳ್ಳವರಾಗಬೇಕು. ಕರ್ತರಲ್ಲಿ ನಾವು ಫಲವುಳ್ಳವರಾಗಬೇಕು. ಕರ್ತರಲ್ಲಿ ನಾವು ಬಹಳ 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 ಪ್ರಾರ್ಥನೆ ಫಲವುಳ್ಳವರಾಗಿರಬೇಕು. ಹಾಲೆಲೂಯ. ಹಾಲೆಲೂಯ. ದೇವರು ಎಷ್ಟೋ ನಮ್ಮನ್ನು ಕಾಪಾಡಿ ಇಲ್ಲಿ ಕರೆದುಕೊಂಡು 6 ತಿಂಗಳಾಗಿ 7 ತಿಂಗಳಲ್ಲಿ ನಮ್ಮನ್ನು ನಿಲ್ಲಿಸಿದರು. ಹಾಲೆಲೂಯ. ಹಾಲೆಲೂಯ. ಈ ಸಂದೇಶವನ್ನು ದೇವರು ನನಗೆ ಇಷ್ಟೇ ನನಗೆ ಕೊಟ್ಟಿದ್ದು. ಯಾಕಂದರೆ ನಾನು ಪ್ರಾರ್ಥನೆ ಒಂದು ವಾರದಿಂದ ವರ್ಷದಲ್ಲಿ ಮಾಡಿದ್ದೀರಿ. ಆದರೂ ದೇವರ ವಾಕ್ಯ ಇಷ್ಟೇ ನನಗೆ ದೇವರು ನಡೆಸಿದ್ದು. ಹಾಲೆಲೂಯ. ಹಾಲೆಲೂಯ. ಕರ್ತರಲ್ಲಿ ನಾವು ಸಂತೋಷವಾಗಿರಬೇಕು. ಕರ್ತರಲ್ಲಿ ನಾವು ಉಲ್ಲಾಸವಾಗಿರಬೇಕು. ಕರ್ತರಲ್ಲಿ ನಾವು ಫಲವುಳ್ಳರಾಗಿರಬೇಕು. ನಮ್ಮ ಟಾಪಿಕ್ ಏನಂದರೆ ಕರ್ತರಲ್ಲಿ ಫಲವುಳ್ಳರಾಗಿರಬೇಕು. ಫಲ ಅಂದರೆ ಏನೆಂದರೆ ನಾವೆಲ್ಲದಕ್ಕೂ ಕೂಡಿ ಬರಬೇಕು. ನಾವೆಲ್ಲದಕ್ಕೂ ಏನೇ ಇರಲಿ, ಅದೆಂತ ಇರಲಿ, ನಾವು ಕೂಡಿ ಬಂದು ದೇವರನ್ನು ಆರಾಧಿಸುವಾಗ ದೇವರು ನಮ್ಮ ಫಲವುಳ್ಳವರಾಗಿ, ನಮ್ಮ ಎಣ್ಣೆ ಖಾಲಿಯಾಗಿರ್ಬೋದು ಆದರೆ ಎಣ್ಣೆ ತುಂಬಿಸುವ ಆತನು. ಹಾಲೆಲೂಯ. ಹಾಲೆಲೂಯ. ದೇವರು ಎಷ್ಟೋ ನಮ್ಮನ್ನು ಖಾಲಿ ಆದರೂ ಕೂಡ ನಾವು ಹೇಳ್ತೇವೆ ಅಪಾರ ಖಾಲಿ ಪಾತ್ರೆ, ಅಪಾರ ಎಣ್ಣೆ ಖಾಲಿಯಾಗಿದೆ. ಆದರೂ ನಾವು ಏನು ಕೇಳ್ತೀವಿ ಗೊತ್ತಾ? ಮನದಾಳದಿಂದ 10 ಬೇಡಿ, ದೇವರೇ ನನ್ನ ತಲೆ ಮೇಲೆ ಎಣ್ಣೆ ಅಭಿಷೇಕ ಮಾಡು, ನನ್ನ ಹೃದಯದಲ್ಲಿನ ಮಾತುಗಳು ಇರಲಿ ಅಂತ ಕೇಳ್ತೀವಿ. ಹಾಲೆಲೂಯ. ಎಷ್ಟು ತಪ್ಪು ಇದ್ದರು, ಎಷ್ಟು ನಾವು ಬೇಜಾರವಾಗಿದ್ದರು ದೇವರ ಹತ್ರ ಕೇಳ್ತೀವ? ಕೇಳಲ್ಲ. ಹಾಲೆಲೂಯ. ಹಾಲೆಲೂಯ. ಕೆಲಸಕ್ಕೆ ಹೋಗ್ಬೇಕಾದ್ರೂ ಕೂಡ ನಾವು ಏನಾಗ್ತೀವಿ? ದೇವರೇ ಅಲ್ಲಿರೋ ಎಲ್ಲ ಸೂಪರ್ವೈಸರ್ಗಳನ್ನ, ಅಡ್ಮಿನ್ಗಳನ್ನ, HR ಅಕೌಂಟ್ಸ್ಗಳನ್ನ ಅವರೆಲ್ಲರೂ ಕಟ್ಟಾಗಪ್ಪ, ನನ್ನ ತಪ್ಪು ಏನು ಕಾಣಬಾರದಪ್ಪ ಅಂತ ಪ್ರೇಯರ್ ಮಾಡ್ತೀವಿಲ್ಲ?
ಹಲ್ಲೆಲೂಯಾ. ಒಂದು ಮಿಸ್ಟೇಕ್ ಆದರೆ ಅವ್ರು ಬೈತಾರೆ. ಅದೇ ಥರ ನಮ್ಮ ಜೀವಿತದಲ್ಲಿ ನಾವು ರಾತ್ರಿಗಳು ಮಿಸ್ಟೇಕ್ ಮಾಡ್ತಾ ಇದ್ದೀವಿ ಮತ್ತು ಫಲ ಕೊಡ್ತಾ ಇಲ್ಲ, ಕೂಡಿ ಆರಾಧಿಸೋದಕ್ಕೆ ನಾವು ಬರ್ತಾ ಇಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ಎಷ್ಟೋ ಒಳ್ಳೆಯವರು ಅಲ್ವಾ? ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ಇಷ್ಟೊಂದು ವಾಕ್ಯ ಕೊಡೋದಕ್ಕಾಗಿ ದೇವರಿಗೆ ನಾನು ವಂದನೆಯನ್ನು ಸಲ್ಲಿಸುತ್ತಾ ಇದ್ದೀನಿ. ಈ ವೇಳೆಯಲ್ಲಿ ದೇವರು ಈ ವಾಕ್ಯಗಳನ್ನು ನನಗೆ ನಿಮಗೆ ಮಾತಾಡಿದ್ದಕ್ಕಾಗಿ ದೇವರಿಗೆ ನಾನು ವಂದನೆಯನ್ನು ಸಲ್ಲಿಸುತ್ತೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ವಾಕ್ಯಕ್ಕಾಗಿ ನಾವು ಯಾರಾದರೂ ಪ್ರಾರ್ಥನೆ ಮಾಡಿ. ಹಲ್ಲೆಲೂಯಾ. ಯಾರಿಗೆ ಮನಸ್ಸುಳ್ಳು ಪ್ರೇರೇಪಣೆ ಪ್ರೇಯರ್ ಮಾಡಿ. ಕರ್ತರೆ ಸ್ತೋತ್ರ ಸ್ವಾಮಿ, ಸ್ತೋತ್ರ ಏಸಪ್ಪ. ಕರ್ತಾದಿ ಕರ್ತನೆ ರಾಜಾದಿರಾದ್ರೆ ಏಸಪ್ಪ, ನಿಮಗೆ ಸ್ತೋತ್ರವನ್ನು ಮಾಡ್ತಿದ್ದೇನೆ ಸ್ವಾಮಿ. ಕರ್ತರೆ ಹೇಗೋ ಸ್ವಾಮಿ, ವಾಕ್ಯವು ಚಿಕ್ಕದಾಗಿದ್ರು ಕೂಡ ಅದ್ರ ಫಲ ದೊಡ್ಡದು ಸ್ವಾಮಿ. ಸ್ತೋತ್ರ ಮಾಡ್ತಿದ್ದೇನೆ ಕರ್ತನೆ. ಹಬ್ಬ ವಿಶೇಷವಾಗಿ ಸ್ವಾಮಿ ಕರ್ತನೆ, ನಾವು ವಾಕ್ಯವನ್ನು ಕೇಳಿದ ಪ್ರಕಾರ ಏಸಪ್ಪ ದೇವರೇ, ನಿನ್ನ ವಾಕ್ಯಗಳು